ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು 11ರಿಂದ 11 ಚಿಕ್ಕಿ ಇಟ್ಟು ಈಸಿಯಾಗಿ ಯಾವ ರೀತಿ ಸುಂದರವಾದಂಥ ರಂಗೋಲಿಯನ್ನು ತೆಗಿಬಹುದು ಅಂತ ಹೇಳಿ ನಿಮಗೆ ಹೇಳ್ಕೊಡ್ಲಿಕ್ಕತ್ತೀನಿ ಇವತ್ತು. ನೋಡಿರಿ, ನಾ ಫಸ್ಟಿಗೆ ಏನು ಮಾಡೀನಿ, 11ರಿಂದ 11 ಚಿಕ್ಕಿಯನ್ನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಿದ್ದೀನಿ, ಮಧ್ಯದಲ್ಲಿ ಈ ರೀತಿ ಡಿಸೈನನ್ನು ಮಾಡ್ಕೊಂಡಿದ್ದೀನಿ. ಆಮೇಲೆ ಮಧ್ಯದಲ್ಲಿರೋವಂಥ ಎಲ್ಲ ಚಿಕ್ಕಿಗಳಿಗೂ ಈ ರೀತಿ ರೌಂಡಪ್ಪನ್ನು ಮಾಡೀನಿ. ಎಲ್ಲ ದಿಕ್ಕಿನಲ್ಲೂ ಇದೇ ರೀತಿ ಒಳಗೆ ಮಾಡಬೇಕು. ನೆಕ್ಸ್ಟ್ ಏನು ಮಾಡೀನಿ, ಸೈಡಿಗೆ ವಿ ಶೇಪ್ನಲ್ಲಿ ಈ ರೀತಿ ಮಾಡ್ಕೊಂಡೀನಿ. ಮಧ್ಯದಲ್ಲಿ 4 ದಿಕ್ಕಿಗೆ ಮಾತ್ರ ಬರ್ತದೆ ಇದು, ಎಲ್ಲ ದಿಕ್ಕಿಗೂ ಬರಂಗಿಲ್ಲ. 4 ದಿಕ್ಕಿಗೆ ಮಾತ್ರ ಬರ್ತದೆ ಈ ರೀತಿ ವಿ ಶೇಪ್. ಎಲ್ಲ ಸೈಡು 4 ದಿಕ್ಕಿಗೂ ಈ ರೀತಿ ವಿ ಶೇಪನ್ನು ಮಾಡಿಕೊಂಡು ಕಾರ್ನರ್ ಏನು ಚಿಕ್ಕಿಗಳವಲ್ಲ ಅಲ್ಲಿ ನಾವೇನು ಮಾಡಬೇಕು, ಚೌಕ್ ಆಕಾರವನ್ನು ಮಾಡ್ಕೋಬೇಕು, ಸ್ಕ್ವೇರ್ ಮಾಡ್ಕೋಬೇಕಿಲ್ಲ. ನೋಡ್ರಿ, ಇಲ್ಲಿ ನಾ ಯಾವ ರೀತಿ ಮಾಡ್ಲಿಕ್ಕತ್ತೆ ನೋಡ್ರಿ ನೀವೆಲ್ಲರೂ. ಈ ರೀತಿ ಚೌಕವಾದಂಥ ಆಕಾರವನ್ನು ನಾವು ಮಾಡ್ಕೋಬೇಕು. ಇದು ರಂಗೋಲಿ ಟಫ್ ಏನೂ ಇಲ್ಲ, ಭಾಳ ಈಸಿ ಅದ ಇದು. ಎಲ್ಲರೂ ನೀವು ಟ್ರೈ ಮಾಡಿರಿ. ನೋಡಲಿಕ್ಕೆ ಇದು ರಂಗೋಲಿ ಒಂಥರ ಬಾಕ್ಸ್ ಥರ ಕಾಣಿಸ್ತದ, ಬಟ್ ಹಾಕ್ಲಿಕ್ಕೆ ಏನದಲ್ಲ ಭಾಳ ಅಂದ್ರೆ ಭಾಳ ಈಸಿ ಅದ. ಅದಕ್ಕೆ ಈ ರಂಗೋಲಿಯನ್ನು ಹುಡುಕಿ ನಿಮಗೆಲ್ಲರಿಗೂ ಕಲಿಸ್ಕೊಡ್ಲಿಕ್ಕತ್ತೀನಿ ಇವತ್ತು ನಾನು ಇದನ್ನ. ನೀವೆಲ್ಲರೂ ನಾ ಕಲಿಸ್ಕೊಡ್ತಿರೋ ಅಂಥ ಇದೆಲ್ಲ ರಂಗೋಲಿನ ಟ್ರೈ ಮಾಡಿರಿ. ಮನೆ ಮುಂದೆ ಭಾಳ ಚಂದ ಕಾಣಿಸ್ತದೆ ಇದು ರಂಗೋಲಿ ಹಾಕಿದ್ರೆ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಎಲ್ಲೆಲ್ಲಿ ಬಾಕ್ಸ್ ಮಾಡೇನಿಲ್ಲ ಆ ಲೈನನ್ನು ಕುಡಿಸ್ಕೊಳ್ತಾ ಬರಬೇಕು. ಇಷ್ಟೇ ಇದೆ ಇದು ರಂಗೋಲಿ, ಮತ್ತೇನೂ ಇಲ್ಲ ಇದರಲ್ಲಿ. ಬರೀ ಬಾಕ್ಸನ್ನು ಹಾಕೋದು, ಆ ಲೈನ್ಸನ್ನು ಕುಡಿಸ್ಬಿಡೋದು. ಅಡ್ಡಿದ್ರೆ ಅಡ್ಡ ಲೈನ್ ಕುಡಿಸೋದು, ಉದ್ದಿದ್ರೆ ಉದ್ದ ಲೈನನ್ನು ಕುಡಿಸೋದು. ಇದು ನೋಡಲಿಕ್ಕೆ ಹೌದಪ್ಪ ಎಷ್ಟು ಟಫ್ ಇದೆ ಏನೋ ರಂಗೋಲಿ ಅಂತ ಅನಿಸ್ತದ, ಬಟ್ ಏನೂ ಟಫ್ ಇಲ್ಲ, ಭಾಳ ಅಂದ್ರೆ ಭಾಳ ಈಸಿ ಅದ ಇದು ರಂಗೋಲಿ. ನಾನು ದಿನಾಲೂ ನಿಮಗೆ ಒಂದೊಂದು ಇಂಥ ರಂಗೋಲಿನೇ ಹೇಳ್ಕೊಡ್ತೀನಿ. ನಿಮಗೆ ನಾ ಹೇಳ್ಕೊಡ್ತಿರೋ ಅಂಥ ಎಲ್ಲ ರಂಗೋಲಿಗಳು ಇಷ್ಟವಾದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ನನಗೆ ಕಮೆಂಟ್ ಕೊಡಿ. ನಿಮಗೆ ಯಾವ ರಂಗೋಲಿ ಕಲಿಬೇಕು ಅಂತ ಇಷ್ಟ ಆಗ್ತದೆ ಅದು ನನಗೆ ಹೇಳಿದರೆ ನಾನು ಆ ರೀತಿ ರಂಗೋಲಿಯನ್ನು ನಿಮಗೆ ಕಳಿಸ್ಕೊಡ್ತೀನಿ ದಿನ. ಈಗೇನು ಮಾಡೀನಿ, ಮಧ್ಯದಲ್ಲಿ ಏನು ಡಿಸೈನ್ ಅದಲ್ಲ ಅಲ್ಲಷ್ಟೇ ಒಂದು ಸ್ವಲ್ಪ ಕಲರ್ ಫಿಲ್ಲಪ್ ಮಾಡಿ ಈ ರಂಗೋಲಿಯನ್ನು ಚಂದ ಕಾಣೋ ಹಂಗೆ ಮಾಡೀನಿ. ನನ್ನ ರಂಗೋಲಿಯನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.